ನನಗೆ ಈ ಅವಿಮುಕ್ತೇಶ್ವರ ಬಗ್ಗೆ ನನಗೆ ಆ್ಯಕ್ಚುಲಿ ಎಳ್ಳಷ್ಟು ಗೊತ್ತಿರಲಿಲ್ಲ ನನಗೆ. ಅಂದರೆ ನಾನು ಕಾಶಿಗೆ ಹೋಗಿಲ್ಲ, ಹೋಗಬೇಕು ಅಂತ ಆಸೆ ಇದೆ, ಇನ್ನೂ ಪ್ರಯತ್ನ ಮಾಡೋಕ್ಕೆ ಹೋಗಿಲ್ಲ. ಮೊನ್ನೆ ಪ್ರಯಾಗಕ್ಕೆ ಹೋದಾಗಲೂ ಕೂಡ ತುಂಬ ಜನ ಹೋಗಿ ಬಂದರು. ಬಟ್ ಸುಮಾರು ಜನ ಹೇಳಿದ್ರು ಪ್ರಯಾಗಕ್ಕೆ ಹೋದರೆ ಎಲ್ಲೂ ದೇವ್ರ ದರ್ಶನ ಮಾಡಬಾರ್ದು, ಸೀದಾ ಅಲ್ಲಿ ಮುಳುಗಿ ಸೀದಾ ಮನೆಗೆ ಬರಬೇಕು ಅಂತ ಸುಮಾರು ಜನ ಹೇಳಿದ್ರು. ಅದಕ್ಕೆ ಹಾಗಾಗಿ ಆಯಿತು, ಬರೀ ಪ್ರಯಾಗನ ಮುಗಿಸ್ಕೊಂಡು ಬರೋಣ, ಕಾಶಿಗೆ ಅಂತ ಸೆಪರೇಟಾಗಿ ಹೋಗೋಣ ಅಂತ ಅಂದ್ಕೊಂಡೆ. ಈಗ ಇದನ್ನು ಓದ್ಬಿಟ್ಟು ಆಮೇಲೆ ತಿರ್ಗಾ ಹೋಗಿ ಅಲ್ಲ ಸರ್, 1000 ವರ್ಷದ ಇತಿಹಾಸದಲ್ಲಿ ಕಟ್ಟಿಸಿ ಇದು ಡೆಮಾಲಿಷ್ ಮಾಡಿ ನಡೆದು ಕಳೆದ 300 ವರ್ಷದಿಂದ ಅದು ಹಾಗೆ ಉಳ್ಕೊಂಡಿರುವಂಥದ್ದು. ಬ್ರಿಟಿಷ್ ಕಾಲದಲ್ಲಿ ಯಾರು ಬಂದು ಅದನ್ನು ಕೆಡವಕ್ಕೆ ಸಾಧ್ಯತೆ ಇಲ್ಲ, ಸೊ ಅದರಿಂದ ಉಳ್ಕೊಳ್ತೋದು. ಸೊ ಯು ಮೀನ್ ಟು ಸೇ ಬ್ರಿಟಿಷ್ ಕಾಲದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿರ್ತಾನೆ, ನಮ್ಮ ದೇವಸ್ಥಾನಗಳು ಅವ್ರಿಗೆ ಬೇರೆ ಥರ ಆಕ್ರಮಣ ಮಾಡ್ಕೊಂಡ್ರು. ನಮ್ಮ ಭಾಷೆ ಆಗಲಿ, ಅವರು ಬೌದ್ಧಿಕವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರು, ಆರ್ಥಿಕವಾಗಿ. ಬಟ್ ಇವರು ಥ್ರೂ ಫಿಸಿಕಲ್ ವೈಲೆನ್ಸ್, ಥ್ರೂ ಡಿಸ್ಟ್ರಕ್ಷನ್, ವಾಟ್ ದ ಇಸ್ಲಾಮಿಕ್ ಕಾನ್ಕ್ವೆಸ್ಟ್ ಏನಾಯಿತು, ದಟ್ ವಾಸ್ ಆಲ್ ಡಿಸ್ಟ್ರಕ್ಷನ್ ಆಫ್ ಅವರ್ ನಾಲೆಜ್ ಸಿಸ್ಟಮ್ಸ್. ನಾನು ಹೇಳ್ದಂಗೆ ನಳಂದ, ಬೇರೆ ಉದಾಂತಪುರಿ, ತಕ್ಷಶಿಲಾ, ವಿಕ್ರಮಶಿಲಾ ಎಲ್ಲದನ್ನು ವಾಸ್ ಡಿಸ್ಟ್ರಾಯ್. ಸರ್ ನಿಜವಾಗ್ಲೂ ನಳಂದ 6 ತಿಂಗಳು ಹುರಿತಂತ ಸರ್ ಅದು.